ನಮಸ್ಕಾರ ಎಲ್ಲರಿಗೂ ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನಿವತ್ತು ತೋರಿಸ್ತಾ ಇರುವಂತಹ ರೆಸಿಪಿ ಡೊಣ್ಗಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಇದನ್ನು ಕ್ಯಾಪ್ಸಿಕಮ್ ಅಂತ ಕರೀತಾರೆ. ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಕ್ಯಾಪ್ಸಿಕಮ್ ಅಲ್ಲ, ಚಿಕ್ಕದಾಗಿ ಬರುತ್ತೆ ಈ ಥರ ಜವಾರಿ ಕ್ಯಾಪ್ಸಿಕಮ್. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ತೊಗರಿಬೇಳೆಯನ್ನು ನೆನೆ ಹಾಕಿದ್ದೆ, ಹಾಗೂ 2 ಈರುಳ್ಳಿ, 1 ಟೊಮೆಟೊ, ಹುಣಸೆ ಹುಳಿ ಹಾಗೂ ಕ್ಯಾಪ್ಸಿಕಮನ್ನು ಈ ರೀತಿ ನೀರಲ್ಲಿ ನೀಟಾಗಿ ತೊಳ್ಕೊಬೇಕು. ಅದಾದ ನಂತರ ಮೊದಲಿಗೆ ನಾನಿಲ್ಲಿ ಟೊಮೆಟೊ ಹಾಗೂ ಈರುಳ್ಳಿಯನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ನಾನಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿನಲ್ಲ, ಅವೇನು ಹಿಂದಿನ ತುಂಬ ತೆಗೆದು ಹುರಿಬೇಕನ್ನುವಂಥ ಅವಶ್ಯ ಇರಲ್ಲ. ಮೊದಲಿಗೆ ಈ ರೀತಿ ನಾವು ಇದನ್ನು ಹುರ್ಕೋಬೇಕಾಗ್ತೈತಿ. ಕಲರ್ ಫುಲ್ಲು ಚೇಂಜ್ ಆಗಬೇಕು. ಈ ಗ್ರೀನ್ ಕಲರ್ ಇದ್ದಿದ್ದು ಫುಲ್ಲು ಚೇಂಜ್ ಆಗ್ತೈತಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವೇ ನೋಡ್ತಾ ಇರ್ಬೋದು. ಈ ಒಂದು ಕಲರಿಗೆ ಟರ್ನ್ ಆಗೋವರೆಗೂ ನಾವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಇದನ್ನು ಹುರ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು, ಈ ಥರ ನಾವು ಇದನ್ನು ಹುರ್ಕೋಬೇಕಾಗ್ತೈತಿ. ಇದಾದ ನಂತರ ನಾನು ಇದನ್ನು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ರೆಸ್ಟಿಗೆ ಬಿಟ್ಟೆ. ಅದಾದ ನಂತರ 5 ನಿಮಿಷ ಆದ ನಂತರ ಇದೆಲ್ಲ ತಣ್ಣಗಾದಮೇಲೆ ನೀವೇ ನೋಡ್ತಾ ಇರ್ಬೋದು, ಕೈಯಿಂದ ಮುಟ್ಲಿಕ್ಕೆ ಸಾಧ್ಯ ಆಗಬೇಕು, ಇಲ್ಲಾಂದ್ರೆ ಬಿಸಿ ಇರ್ತವವು, ಕಟ್ ಮಾಡಲಿಕ್ಕೆ ಆಗಂಗಿಲ್ಲ. ಇದಾದ ನಂತರ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಸಿಲಿ ನಾವು ಇದನ್ನು ತುಂಬನ್ನು ರಿಮೂವ್ ಮಾಡ್ಕೋಬೋದು ಒಂದು ನೈಫ್ ಸಹಾಯದಿಂದ. ಅದಾದ ನಂತರ ಒಳಗಿನ ಬೀಜವನ್ನು ತೆಗೆಯುವಂಥ ಅವಶ್ಯಕತೆ ಇರೋಂಗಿಲ್ಲ. ಚಿಕ್ಕದಾಗಿ ಎಲ್ಲವನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಈರುಳ್ಳಿ, ಟೊಮೆಟೊ, ಹುಣಸೆ ಹುಳಿ, ತೊಗರಿಬೇಳೆ ಹಾಗೂ ಡೊಣ್ಗಾಯಿ. ಓಕೆ, ಅದಾದ ನಂತರ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ ಹಾಗೂ ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಹಾಗೂ ಈರುಳ್ಳಿಯನ್ನು ಸೇರಿಸ್ಕೊಂಡೀನಿ. ಜನರ ಅಳತೆಗೆ ತಕ್ಕಂತೆ ನೀವು ಡೊಣ್ಗಾಯಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಈರುಳ್ಳಿನೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಹುಳಿನೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿರುವಂಥ ಒಂದೇ ಒಂದು ಟೊಮ್ಯಾಟೋನ ಸೇರಿಸ್ಕೊಂಡೇನೆ, ಬಿಕಾಸ್ ನಾನಿಲ್ಲಿ ಹುಣಸೆ ಹುಳಿನೂ ಆ್ಯಡ್ ಮಾಡ್ತೀನಲ್ಲ. ಸೊ ಹೀಗಾಗಿ ಒಂದು ಚಿಕ್ಕದಾಗಿರುವಂಥ ಹುಣಸೆ ಹುಳಿನ ಸೇರಿಸ್ಕೊಂಡೇನೆ, ಟೊಮೆಟೊನ ಸೇರಿಸ್ಕೊಂಡೇನೆ ಹಾಗೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಡೊಣ್ಗಾಯಿನೂ ಕೂಡ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ನೆನೆ ಹಾಕಿರುವಂತಹ ತೊಗರಿಬೇಳೆ, ನಾನಿಲ್ಲಿ 4 ಜನಕ್ಕೆ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ 1 ಮುಟ್ಟಿಗೆ ಆಗುವಷ್ಟು ಬೇಳೆಯನ್ನು ನೆನೆ ಹಾಕಿದ್ದೆ. ನಾನು ಹೇಳಿದ್ದೆನಲ್ಲ, ಜನರ ಅಳತೆಗೆ ತಕ್ಕಂತೆ ನೀವು ಇದನ್ನು ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗ್ತೈತಿ. ತೊಗರಿಬೇಳೆಯನ್ನು ಸೇರಿಸ್ಕೊಂಡು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹುಣಸೆ ಹುಳಿಯನ್ನು ಸೇರಿಸ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು. ಅದಾದ ನಂತರ ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲಾನ ಸೇರಿಸ್ಕೊಂಡಿನಿ ಸ್ವಲ್ಪ ಟೇಸ್ಟ್ ಆ್ಯಡ್ ಮಾಡಲಿಕ್ಕೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನಿಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ನಾನಿಲ್ಲಿ 3ರಿಂದ 4 ಸ್ಪೂನ್ ಆಗುವಷ್ಟು ಶೇಂಗಾ ಪುಡಿಯನ್ನು ಸೇರಿಸ್ಕೊಂಡಿನಿ. ಸೊ ಇದರಿಂದ ಒಂದು ಥಿಕ್ನೆಸ್ ಮಸ್ತ್ ಬರ್ತದೆ, ಟೇಸ್ಟು ಕೂಡ ಆ್ಯಡಪ್ ಆಗ್ತೈತಿ. ನೀವೇ ನೋಡ್ತಾ ಇರ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇದು ಕೆಲವೊಬ್ಬರಿಗೆ ಗೊತ್ತಿರ್ತದೆ, ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ. ನಾನು ತೋರಿಸ್ತಾ ಇರುವಂತಹ ರೆಸಿಪಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಇದಾದ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ. ಅದಾದ ನಂತರ ನೀವೇ ನೋಡ್ತಾ ಇರ್ಬೋದು, ನೀಟಾಗಿ ಬೆಂದಿರ್ತದೆ. ಸೊ ಫೈನಲಿ ಟೇಸ್ಟಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ನಮ್ಮ ಹಳ್ಳಿ ಕಡೆ ಮಾಡುವಂತಹ ಡೊಣ್ಗಾಯಿ ಪಲ್ಯ ರೆಡಿ ಆಗೈತಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಇದನ್ನು ಇದೇ ಥರ ಮಾಡಿದ್ರೆ ಟೇಸ್ಟ್ ಮಸ್ತ್ ಬರ್ತದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗೈತಿ ಅಂತಂದು. ಮಸ್ತ್ ಟೇಸ್ಟು ಕೂಡ ಅಷ್ಟು ಮಸ್ತಾಗಿ ಬರುತ್ತೆ. ಇದು ಡೊಣ್ಗಾಯಿ ಪಲ್ಯ ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ಒಂದು ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಬಿಸಿ ಬಿಸಿ ಆಗಿರುವಂಥ ಚಪಾತಿಯನ್ನು ಮಾಡಿದ್ದೆ. ಸೊ ಇದು ಚಪಾತಿಗೆ ಒಂದು ಮಸ್ತಾಗಿತ್ತು ಟೇಸ್ಟ್. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.